ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಮೀಡಿಯಾ ಚಾನಲ್. ಇವತ್ತು ನನ್ನ ವ್ಲಾಗ್ ಬಂದ್ಬಿಟ್ಟು ಹುಲಾ ಹೂಪ್ ಟ್ಯುಟೋರಿಯಲ್ ಬಗ್ಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ಬಂದು ಹುಲಾ ಹೂಪ್. ಎಷ್ಟು ಜನ ನೋಡಿಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಕಾಲ್ಡ್ ಹುಲಾ ಹೂಪ್. ಇದು ಬಂದು ಒಂದು ಸಿಂಪಲ್ ವರ್ಕ್ಔಟ್. ನೀವು ಮನೆಯಲ್ಲೇ ಇರುವಾಗ ನೀವು ಹೊರಗಡೆ ವಾಕ್ ಹೋಗೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ, ವಾಕ್ ಹೋಗೋ ಮೂಡಿಲ್ಲ, ವರ್ಕೌಟ್ ಮಾಡೋ ಮೂಡಿಲ್ಲ, ಯೋಗ ಮಾಡೋ ಮೂಡಿಲ್ಲ, ಏನಿಲ್ಲ ಅಂದರೂ ಟಿವಿ ನೋಡ್ತಿರಲ್ಲ, ಟಿವಿ ನೋಡುವಾಗ ಆರಾಮಾಗಿ ಒಂದು 20 ನಿಮಿಷ ಇಂದ ಹಾಫ್ ಅನ್ ಅವರ್ ಮಾಡ್ಬೋದು. ಸೊ ಇದು ಮಾಡೋದ್ರಿಂದ ನಿಮಗೆ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ. ಫ್ರಮ್ ಹೆಡ್ ಟು ಟೋ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ ಅಂಡ್ ಇಟ್ ಇಸ್ ವೆರಿ ಗುಡ್. ಎಲ್ಲ ಏಜ್ ಅವರು ಮಾಡ್ಬೋದು. ನನ್ನ ಏಜ್ ಅವರು, ನಂಗಿಂತಲೂ ಚಿಕ್ಕವರು, ಮಕ್ಕಳಿಂದ. ಇನ್ಫ್ಯಾಕ್ಟ್ ನನ್ನ ಮಕ್ಕಳು ಇದನ್ನ 4 years ಇರೋವಾಗಲೇ ಕಲ್ತಿದ್ರು. ಇಬ್ರು ತುಂಬಾ ಈಸಿ ಅಂಡ್ ಮಕ್ಳಿಗೂ ತುಂಬಾ ಒಳ್ಳೇದು. ಇಟ್ ವಿಲ್ ಹೆಲ್ಪ್ ಇನ್ ಬ್ಯಾಲೆನ್ಸಿಂಗ್ ಅಂಡ್ ಫೋಕಸ್. ದೇ ಹ್ಯಾವ್ ಟು ಫೋಕಸ್ ಅಲ್ವಾ, ಸೊ ಇಟ್ ವಿಲ್ ಹೆಲ್ಪ್ ಇನ್ ದ್ಯಾಟ್ ಆಲ್ಸೋ. ಸೊ ಸ್ಟಾರ್ಟ್ ಮಾಡೋದು ಹೇಗೆ ಅಂದರೆ, ನಾನು ಇವಾಗ ಸೈಡಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಗ್ಯಾಪ್ ಇರಬೇಕು, ಕಾಲ್ಗೆ ಗ್ಯಾಪ್ ಇದ್ದು ದ ಬ್ಯಾಕ್ ಸೈಡ್ ಫುಲ್ಲು ನಿಮ್ಮ ಬೆನ್ನಿಗೆ ತಗಲೋ ಥರನೇ ಇರಬೇಕು. ಆಮೇಲೆ ಸ್ಲೋ ಆಗಿ ಜಸ್ಟ್ ಮೂವ್ ಓನ್ಲಿ ಯೋರ್ ಹಿಪ್. ತುಂಬ ಇದೆಲ್ಲ ಇದು ಮೂವ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಜಸ್ಟ್ ಸ್ಲೈಟಾಗಿ ಮೂವ್ ಮಾಡಿ ವಿತ್ ಸ್ಲೈಟ್ ರೊಟೇಷನ್ಸ್. ಓಕೆ, ಇದು ತುಂಬ ಈಸಿಯಾಗಿ ಕಾಣುತ್ತೆ, ಬಟ್ ತುಂಬ ಕಷ್ಟ ಅನಿಸುತ್ತೆ ಮಾಡೋವಾಗ. ಬಟ್ ಕಲ್ತ್ರೆ ಇಟ್ಸ್ ವೆರಿ ಈಸಿ. ಸೊ ನೀವು ಹಿಂಗೆ ಮಾಡೋವಾಗ ತುಂಬ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಬಿದ್ದಾಗ ನಿಮ್ಮ ಟೋಸ್ಗೆ ಹರ್ಟ್ ಆಗುತ್ತೆ. ಸೊ ಹುಷಾರಾಗಿ ಮಾಡಿ. ನಾನು ಇವಾಗ ಶೂಸ್ ಹಾಕಿದ್ದೀನಿ, ನೀವು ಕಲಿಯೋಗಿ ಶೂಸ್ ಹಾಕೊಂಡು ಕಲ್ತ್ರೆ ಸ್ವಲ್ಪ ಏಟ್ ಬೀಳೋದು, ಸ್ವಲ್ಪ ಪೇನ್ ಕಮ್ಮಿ ಆಗುತ್ತೆ, ಸ್ವಲ್ಪ ಪ್ರೊಟೆಕ್ಷನ್ ಇರುತ್ತೆ. ಇಲ್ಲಾಂದರೆ ನಿಮ್ಗೆ ತುಂಬ ಪೇನ್ ಆಗುತ್ತೆ. ನಾನಂತೂ ಕಲಿಯೋಗಿ ತುಂಬ ಸತಿ ತಾಕಿಸ್ಕೊಂಡಿದ್ದೀನಿ, ಅದಕ್ಕೆ ಶೂಸ್ ಹಾಕಿ ನಿಮಗೆ ತೋರಿಸ್ತಾ ಇರೋದು. ಲೆಫ್ಟ್ ಲೆಗ್ ಮುಂದೆ ಇಟ್ಟು ಮಾಡ್ಬೋದು. ಕೆಲವರು ಲೆಫ್ಟ್ ಲೆಗ್ ಮುಂದೆ ಇಟ್ಟು ಮಾಡೋಕ್ಕೆ ಈಸಿ, ಕೆಲವ್ರಿಗೆ ಇಲ್ಲ ಅಂದರೆ ಆಗಲ್ಲ ಅಂದರೆ ರೈಟ್ ಲೆಗ್ ಕೂಡ ಮುಂದೆ ಇಟ್ಟು ಮಾಡ್ಬೋದು. ರೈಟ್ ಲೆಗ್ ಮುಂದೆ ಇಟ್ಟಾಗಲೂ ಫುಲ್ ಬ್ಯಾಕ್ ಇಲ್ಲಿ ನಿಮಗೆ ಕವರ್ ಆಗಿರಬೇಕು. ಸ್ಲೈಟಾಗಿ ಫ್ರಂಟ್ ಆ್ಯಂಡ್ ಬ್ಯಾಕ್, ಬಟ್ ಸ್ಲೋ ಆಗಿ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಕೆಳಗಡೆ ಹೋಗ್ತಾ ಇದೆ ಅನ್ನೋವಾಗ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ ನೀವು ಸ್ಲೋ ಆಗಿ ಮಾಡ್ತಾ ಹೋದ್ರೆ ನಿಮಗೆ ಬ್ಯಾಲೆನ್ಸ್ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು 3 ದಿವಸ ಕಂಟಿನ್ಯೂಸ್ ಆಗಿ 20 minutes ಅಂತ ಇದಕ್ಕೆ ನೀವು ಕೊಟ್ರೆ 4th ಡೇ ಆರಾಮಾಗಿ ಮಾಡ್ಬೋದು. ಇಲ್ಲ ಅಂದ್ರೆ ಶೋಲ್ಡರ್ ಲೆಂತ್ಗೆ ಕಾಲಿಂಗ್ ಹಿಟ್ಟು ನಾವು ಲೆಫ್ಟ್ ಅಂಡ್ ರೈಟ್ ಈ ತರ ಮಾಡಿದ್ರೆ ನೋಡಿ, ದಿಸ್ ಇಸ್ ಆಲ್ಸೋ ಪಾಸಿಬಲ್. ಇದು ಈಸಿ ಅಂದ್ರೆ ಇದು ಮಾಡ್ಬೋದು. ಇಲ್ಲ ಅಂದ್ರೆ ವಿಚ್ ಎವರ್ ಸೂಟ್ಸ್ ಯು, ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಥರ ನೀವು ಮಾಡ್ಕೊಳ್ತಾ ಹೋಗ್ಬೋದು. ನೀವಿಲ್ಲಿ ನಾನು ಮಾಡ್ತಾ ಇರೋಗ್ಲೇ ನೀವು ನೋಡ್ಬೋದು, ಫುಲ್ ಬಾಡಿ ವರ್ಕೌಟ್ ಇದು. ಇಟ್ಸ್ ವರ್ಕಿಂಗ್ ಆನ್ ಎವ್ರಿ ಪಾರ್ಟ್ ಆಫ್ ಮೈ ಬಾಡಿ. ಸೊ ಕೈಗೆ ಕೂಡ ವರ್ಕೌಟ್ ಇದು, ಬಿಕಾಸ್ ನಾವು ಕೈ ಹಿಂಗೆ ಇಟ್ಕೋಬೋದು ಅಥವಾ ಮೇಲೆ ಇಟ್ಕೋಬೋದು, ಹೆಂಗೆ ಆರಾಮ್ ಅನ್ಸುತ್ತೋ ಹಂಗೆ ಇಟ್ಕೋಬೋದು. ದಿಸ್ ಇಸ್ ಫುಲ್ ಬಾಡಿ ವರ್ಕೌಟ್. ಹುಲಾ ಹೂಪ್ ಅಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ. ಒಂದು ಬಂದು ಇಟ್ ವಿಲ್ ರಿಲೀಸ್ ಹ್ಯಾಪಿ ಹಾರ್ಮೋನ್ಸ್ ಇನ್ ಯೋರ್ ಬಾಡಿ. ಯು ವಿಲ್ ಫೀಲ್ ಹ್ಯಾಪಿ, ಯು ವಿಲ್ ಫೀಲ್ ಸ್ಟ್ರೆಸ್ ಫ್ರೀ, ರಿಲ್ಯಾಕ್ಸ್ಡ್, ಕೂಲಾಗಿ ಅನ್ಸುತ್ತೆ. ಹುಲಾ ಹೂಪ್ ಕಲಿಯೋದ್ರಿಂದ, ಹುಲಾ ಹೂಪ್ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರ ಕಾನ್ಸಂಟ್ರೇಷನ್ ಪವರ್ ಅಂಡ್ ಬ್ಯಾಲೆನ್ಸಿಂಗ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ದೊಡ್ಡವರು ಎಲ್ಲ ಏಜ್ ಅವ್ರು ಮಾಡ್ಬೋದು. ಅಂಡ್ ಇಟ್ ಈಸ್ ಅ ಸಿಂಪಲ್ ಕಾರ್ಡಿಯೋ ವರ್ಕೌಟ್. ಸೊ ನಿಮ್ಮ ಹಾರ್ಟ್ ರೇಟ್ ಹೆಚ್ಚಾಗಿಸ್ತಾ ನಿಮ್ಮ ಕಾರ್ಡಿಯೋ ವರ್ಕೌಟ್ ಕೂಡ ಕಂಪ್ಲೀಟ್ ಮಾಡುತ್ತಿದ್ದು. ಸೊ ಒಂದು ಬ್ಯಾಲೆನ್ಸ್ಡ್ ವರ್ಕೌಟ್ ಅಂತಾನೆ ಹೇಳ್ಬೋದು. ಎಲ್ಲರೂ ಇದನ್ನ ಟ್ರೈ ಮಾಡಲೇಬೇಕು, ಬಿಕಾಸ್ ಇಟ್ಸ್ ವೆರಿ ಫನ್ ಅಂಡ್ ವೆರಿ ನೈಸ್. ನೀವು ಇದು ಹುಲಾ ಹೂಪ್ ಕಲ್ತ ಮೇಲೆ ಒಂದು ಟಿವಿನಲ್ಲಿ 4 ಸಾಂಗ್ಸ್ ಹಾಕೊಂಡು ಇದು ಮಾಡಿಬಿಟ್ರು ನಿಮಗೆ ಫುಲ್ ವರ್ಕೌಟ್ ಆಗುತ್ತೆ. ಹುಲಾ ಹೂಪ್ 20 to 30 minutes ಮಾಡೋದ್ರಿಂದ ನಿಮಗೆ 300 to 400 ಕ್ಯಾಲರೀಸ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ವರ್ಸ್ಟ್ ಸಿನಾರಿಯೋ 250 ಕ್ಯಾಲರೀಸ್ ಅಂತೂ ಈಸಿಯಾಗಿ ಬರ್ನ್ ಮಾಡ್ಬೋದು. ಸೊ ಇಲ್ಲಿಗೆ ಈ ನನ್ನ ವ್ಲಾಗ್ ಕಂಪ್ಲೀಟ್ ಮಾಡ್ತಾ, ಈ ವ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸುತ್ತಾ, ಕೃಷ್ಣನ ಅನುಗ್ರಹ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಜೈ ಶ್ರೀ ಕೃಷ್ಣ. ನಮಸ್ಕಾರ.